ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಸುಮಾರು ದಿನ ಆದಮೇಲೆ ಮತ್ತೆ ವಾಪಸ್ ಮೀಟ್ ಆಗ್ತಾ ಇದ್ದೀವಿ. ಐ ಹೋಪ್ ಎವ್ರಿ ಒನ್ ಇಸ್ ಹ್ಯಾವಿಂಗ್ ಅ ಗುಡ್ ಟೈಮ್. ಸೊ ಇವತ್ತು ನಾನು ಯಾಣ ಕೇವ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ತಡ ಮಾಡದೆ ನೋಡೋಣ ಬನ್ನಿ. ಯಾಣ ಕೇವ್ಸ್ ಏನಿದೆ ಅದು ಒಂದು ಪಿಲಿಗ್ರಿಮೇಜ್ ಕೂಡ ಹೌದು. ಅಲ್ಲಿನ ಲೋಕಲ್ ಜನ ಅಲ್ಲಿಗೆ ದೇವಸ್ಥಾನಕ್ಕೋಸ್ಕರ ಹೋಗ್ತಾರೆ ಶಿವರಾತ್ರಿಯ ದಿವಸ. ಮತ್ತು ಒಂದು ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ ಕೂಡ ಹೌದು. 1 ಕಿಲೋಮೀಟರ್ ದೂರ ಇದೆ ಸ್ಟಾರ್ಟಿಂಗ್ ಪಾಯಿಂಟಿಂದ ನಿಮಗೆ ನಡ್ಕೊಂಡು ಹೋಗಲಿಕ್ಕೆ. ಪಾರ್ಕಿಂಗ್ ಅವೈಲಬಿಲಿಟಿ ಕೂಡ ಇದೆ. ಸೊ ಯಾಣ ಅಂದರೆ ಒಂದು 3 ಕಿಲೋಮೀಟರ್ ರೇಡಿಯಸಲ್ಲಿ ಜಿಯಾಲಜಿಕಲ್ ಆರ್ಟಿಸ್ಟ್ರಿ ಅಂತಲೇ ಅದನ್ನು ಕರೀತಾರೆ. 2 ಬೆಟ್ಟಗಳು, ತುಂಬ ಎತ್ತರದ್ದು ಮತ್ತು ಕಪ್ಪು ಬಣ್ಣದ ಬೆಟ್ಟಗಳು ಅದು. ಸೊ ಒಂದು ಭೈರವೇಶ್ವರ ಶಿಖರ ಮತ್ತು ಇನ್ನೊಂದು ಮೋಹಿನಿ ಶಿಖರ ಅಂತ ಹೇಳ್ಬಿಟ್ಟು. ಸೊ ಇವು ಒಂದು ಜಿಯಾಲಜಿಕಲ್ ಆ್ಯಕ್ಟಿವಿಟಿಯಾಗಿ ಉದ್ಭವ ಆಗಿರುವಂಥ ಒಂದು ಬೆಟ್ಟಗಳು, ಶಿಖರಗಳು. ಸೊ ಇದೇ ಥರದ್ದು 3 ಕಿಲೋಮೀಟರ್ ರೇಡಿಯಸಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು. ಆ್ಯಕ್ಚುಲಿ ಅದು ಹತ್ತಿರದಿಂದ ನೀವು ನೋಡಿದ್ರೆ ಪೋರಸ್ ಸ್ಟೋನ್ಸ್ ಅವು, ಅಂದರೆ ತುಂಬ ಪೋರ್ಸ್ ಇರುವಂಥ ಸ್ಟೋನ್ಸ್, ಅಂದರೆ ಪುಟ್ಟ ಪುಟ್ಟ ಗುಳಿ ಇರುವಂಥ ಒಂದು ಸ್ಟೋನ್ಸ್ ಅದು. ಸೊ ಅದರ ಫಾರ್ಮೇಷನ್ ಆಗಿದೆ. ಸುಮಾರು ಮಿಲೇನಿಯಮ್ಗಳ ಹಿಂದೆ ಆಗಿರುವಂಥ ಒಂದು ಇದು ಭೂವೈಜ್ಞಾನಿಕವಾದ ಒಂದು ಆ್ಯಕ್ಟಿವಿಟಿ. ಅಚ್ಚರಿ ಮೂಡಿಸುವಂಥದ್ದು ಮತ್ತು ನಮ್ಮ ಶಿರಸಿಯ ಹತ್ತಿರ ಇದೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಮೋಹಿನಿ ಶಿಖರ ಮತ್ತು ಭೈರವೇಶ್ವರ ಶಿಖರ ಇವೆರಡು ಮೇನ್ ವ್ಯೂ ಪಾಯಿಂಟ್ಸು. ಕೆಳಗಡೆ ಒಂದು ಶಿಖರದ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇದೆ. ನೀವು ಶಿಖರದ ಮಧ್ಯದಲ್ಲಿ ಹೋಗಿ ಗುಹೆಯಲ್ಲಿ ಹೋಗಬೇಕಂದ್ರೆ ಆ ದೇವಸ್ಥಾನದ ಒಳಗಡೆಯಿಂದನೇ ಹೋಗಬೇಕು. ಸಿರ್ಸಿಯ ತುಂಬ ಫೇಮಸ್ ಪ್ಲೇಸ್ ಯಾಣ ಅಂತ ಹೇಳ್ಬಿಟ್ಟು, ಯಾಣ ಕೇವ್ಸು. ಬಟ್ ಜಾಗ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಬಾವಲಿಗಳು ಮತ್ತು ಜೇನುಹುಳುಗಳು ತುಂಬ ಇರೋದರಿಂದ ಸ್ವಲ್ಪ ಕೇವ್ ಒಳಗಡೆ ಸ್ಮೆಲ್ ಆಗುತ್ತೆ. ಬಟ್ ದಟ್ ಇಸ್ ಫೈನ್. ಒಂದು ಸಲಿನಾದರೂ ನೋಡಲೇಬೇಕಾಗಿರುವಂಥ ಜಾಗ ಇದು. ಇದು ಇಂಟೀರಿಯರ್ ಆಫ್ ಏನೋ ಕಪ್ಪುದು ಬೆಟ್ಟ ಕಾಣಿಸುತ್ತೆ, ಇದು ಒಳಗಿನ ಭಾಗ. ಸೊ ನನ್ನ ಸುತ್ತ ನೋಡ್ತಾ ಇರೋದು ನೀವು, ಅದು ಒಳಗಿನ ಭಾಗ.
ರಾಕ್ ಅಂತ ಏನು ಹೇಳಿದೆ, ಇದು ಅದರದ್ದು ಒಂದು ಸ್ಯಾಂಪಲ್ಲು. ಸೊ ಕಲ್ಲಲ್ಲಿ ನೀವು ನೋಡ್ಬೋದು ಸಣ್ಣ ಸಣ್ಣ ತೂತುಗಳಿದ್ದಾವೆ. ಸೊ ಇದು ಆ್ಯಕ್ಚುಲಿ ಡೊಲೊಮೈಟ್ ಲೈಮ್ ಸ್ಟೋನ್ ಅನ್ನೋ ಒಂದು ಟೈಪ್ ಆಫ್ ಸ್ಟೋನ್ ಇದು. ಸೊ ಯಾಣ ಕೇವ್ಸ್ ಬಂದು ಒಂದು ಜಿಯೋಗ್ರಫಿಕಲ್ ಆರ್ಟಿಸ್ಟ್ರಿ ಅಷ್ಟೇ ಅಲ್ಲ, ಬಟ್ ನೇಚರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಐ ಹೋಪ್ ನೆಕ್ಸ್ಟ್ ಬರೋವಂಥ ಸೀನ್ಸ್ ತುಂಬಾ ಸುಂದರವಾಗಿದೆ. ಇಟ್ ಫೀಲ್ಸ್ ಲೈಕ್ ಆಟಮ್ ಇನ್ ಇಂಡಿಯಾ. ಸೊ ಆ ಕಲರ್ಸ್, ಆ ವೈಬ್ರೆಂಟ್ ಕಲರ್ಸ್ನ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ 6 o'clock ಮೇಲೆ ಬಿಡೋದಿಲ್ಲ. ಸೊ ನೀವು ಬರೋದೇ ಆದರೆ ಸ್ವಲ್ಪ ಬೇಗ ಬನ್ನಿ. ರೈಟ್ ಟೈಮ್ ಇಸ್ ಅರ್ಲಿ ಮಾರ್ನಿಂಗ್ ಅಂಟಿಲ್ 9 o'clock, 10 o'clock ಆ್ಯಂಡ್ ಈವ್ನಿಂಗ್ 3 o'clock ಮೇಲೆ ಅಂಟಿಲ್ 6 o'clock. ಇಲ್ಲಿನ ಹಳೆಯ ಪ್ರತೀತಿ ಅಂತ ಅಂದರೆ ಭಸ್ಮಾಸುರನನ್ನು ಸುಟ್ಟೋದ್ರಿಂದ ಆ ಸುಟ್ಟಿರೋದೇ ಇಲ್ಲಿ ಕಪ್ಪು ಕೇವ್ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ. ಐ ಡೋಂಟ್ ನೋ ಹೌ ಟ್ರೂ ಇಟ್ ಈಸ್. ಸೊ ಇಲ್ಲಿಗೆ ಯಾಣ ಕೇವ್ಸ್ ವಿಡಿಯೋ ಮುಗೀತು. ಐ ಹೋಪ್ ಯು ಲೈಕ್ ದ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನೆಕ್ಸ್ಟ್ ವೀಕ್ ಮೀಟ್ ಆಗುವ.